ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಿಚನ್ ನಲ್ಲಿ ಇದ್ದೀನಿ. ಫುಡ್ ಬ್ಲಾಗ್ ಮಾಡ್ತಾ ಇದ್ದೀವಿ ನಾನು ಅಮ್ಮ ಸೇರಿ. ಸೊ ತುಂಬಾ ಆಲ್ಮೋಸ್ಟ್ 1 ಮಂತ್ ಆಯ್ತು ನಾವು ಫುಡ್ ಬ್ಲಾಗ್ ಮಾಡಿ. ಹೊಸ ಮನೇಲಿ ಹೊಸ ಡಿಫ್ರೆಂಟ್ ಡಿಶ್ ಮಾಡ್ತಾ ಇದೀವಿ. ಹಳ್ಳಿ ಸ್ಟೈಲ್ ಅಲ್ಲಿ ಒಂದು ಬಸಾರ್ ಮಾಡ್ತಿದ್ದೀವಿ. ಕೊತ್ತಳ್ಸಿನ್ಕಾಯಿ ಬಸಾರ್ ಮಾಡ್ತಿದೀವಿ. ಸೊ ಒಂಥರ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ನಾನಂತೂ ಟೇಸ್ಟ್ ಮಾಡಿಲ್ಲ. ಸೊ ಅಮ್ಮ ಹೇಳಿದ್ರೆ ಏನೋ ಮಾತಾಡುವಾಗ ಇವತ್ತಿದನ್ನ ಏನೋ ಮಾಡೋಣ ಅಂತ ಹೇಳುದು. ಸೊ ಅದಕ್ಕೆ ಹೋಗಿ ತಂದಿದ್ದೀವಿ ಹಲಸಿನಕಾಯಿ. ಸೊ ಹಲಸಿನಕಾಯಿ ಕಟಿಂಗ್ ಪ್ರೊಸೆಸ್ ನಾನು ಮುಂಚೆನೆ ವಿಡಿಯೋ ಮಾಡಿದ್ದೆ, ಯಾಕಂದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳಿದ್ರು. ಸೊ ಅದನ್ನ ನಾನು ಹಂಗೆ ಕಂಟಿನ್ಯೂ ಮಾಡಿರ್ತೀನಿ. ಕಷ್ಟ ಅಂತ ನಾವು ಅದ್ ಮುಂಚೆನೆ ಕಟಿಂಗ್ ಪ್ರೊಸೆಸ್ ಮಾಡ್ಬಿಟ್ಟಿದ್ವಿ. ಸೊ ಇವಾಗ ಹೆಂಗ್ ಕುಕ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇದನ್ನ ಈ ಚಿಟ್ಟೆ ಇದೆಲ್ಲ ತೆಕ್ಕೊಂಡ್ಬಿಡ್ಬೇಕು. ಎಣ್ಣೆ ಹಚ್ಕೊಂಡು ಇಲ್ಲಾಂದ್ರೆ ಕೈಗೆಲ್ಲ ಅದು ಅಂಟಿರುತ್ತೆ, ಕೈಗೆಲ್ಲ ಅಂಟುತ್ತೆ, ಈ ಕುಯ್ಯಕ್ಕಾಗಲ್ಲ. ಇದನ್ನ ಸಣ್ಣಗೆ ಹೆಚ್ಕೊಬೇಕು, ಇಲ್ಲ ಕೊಚ್ಕೊಂಡ್ರಾದ್ರೂ ಆಗುತ್ತೆ, ಕೊತ್ತದ್ರಾದ್ರೂ ಆಗುತ್ತೆ. ಬಟ್ ಕೊತ್ತಕ್ಕೆ ಇದಾಗಲ್ಲ ಅಂದ್ಬಿಟ್ಟು ಸಣ್ಣಗೆ ಇಟ್ಕೊಬೋದು. ಇಟ್ಕೊಂಡು ಅದ್ರ ಜೊತೆ ಬೇಯಿಸಿ ಬಸಾರ್ ಮಾಡೋದು. ಇದು ಎಣ್ಣೆ ಹೆಚ್ಕೊಂಡ್ರೆ ಕ್ಲೀನಾಗಿ ಬರೋದು. ಬರಲ್ಲ, ಅಂಟುತ್ತೆ ಜಾಸ್ತಿ. ಚಿಪ್ಪೆ ಎಲ್ಲ ತೆಗೆದ್ಮೇಲೆ ಹಿಂಗೆ ಸಿಗುತ್ತೆ. ಇದು ಸಣ್ಣಗೆ ಮಾಡಿ ಕಬಾಬ್ ಥರ ಮಾಡೋದು ಚೆನ್ನಾಗಿರುತ್ತೆ. ಇವಾಗ ನಾನ್ ವೆಜ್ ತಿಂದಿರ ಇರೋರು ಇದರಲ್ಲಿ ಕಬಾಬ್ ಮಾಡ್ಬೋದು. ವೆಜ್ ಜಾಕ್ ಫ್ರೂಟ್ ಕಬಾಬ್. ಜಾಕ್ ಫ್ರೂಟ್ ಕಬಾಬ್ ತುಂಬ ಸಲ ಮಾಡಿದ್ದೀನಿ ನಾನು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬೇಕಂದ್ರೆ ಕಮೆಂಟ್ ಮಾಡಿ ಅಂತ ಹೇಳಿ. ನೆಕ್ಸ್ಟ್ ಏನು ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ಯಾವುದಾದ್ರೂ ಅಡುಗೆಗಳು ಕಮೆಂಟ್ ಮಾಡಿ, ಮಾಡಿ. ಮನೇಲೆ ಮೊಳಕೆನ ಮಾಡಿದೀವಿ. ಹೆಂಗೆ ಅಂದ್ರೆ 2 ದಿವಸ ಮುಂಚೆನೆ ಕಟ್ಟಿಟ್ಟಿದ್ವಿ ನಾವು. ಸೊ ಅದನ್ನ ಇವಾಗ ನೋಡಿ ಎಷ್ಟು ಫ್ರೆಶ್ ಆಗಿ ಬಂದಿದೆ. ಸೊ ಔಟ್ ಸೈಡ್ ಹೋದ್ರೆ ನಿಮ್ಗೆ ಗೊತ್ತಲ್ಲ, ಸ್ಮೆಲ್ ಬಂದ್ಬಿಟ್ಟಿರುತ್ತೆ. ನೀವು ಎಷ್ಟೇ ಫ್ರಿಜ್ ಅಲ್ಲಿ ಇಟ್ರು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಇದು ಫ್ರೆಶ್ ಆಗಿರೋದ್ರಿಂದ ಫ್ರೆಶ್ ಬಸಾರ್ ಮಾಡೋದು ಟೇಸ್ಟ್ ಮಾಡೋದು ಹೆಂಗಿರುತ್ತೆ ಅಂತ ನೋಡೋಣ. ಅರ್ಧ ಅರ್ಧನಾ ಸಾಕು. ಸೊ 1 ಮತ್ತೆ ಅರ್ಧ ಹಾಕ್ತಾ ಇದೀವಿ. ಅದ್ರ ಜೊತೆಗೆ ತೊಗರಿ ಬೇಳೆ ಅಂದ್ರೆ ಕಟ್ಟು ಬಿಡಬೇಕು. ಬೇಳೆ ಕಟ್ಟು ಒಂದ್ ಸ್ವಲ್ಪ ಬಿಟ್ರೆ ಚೆನ್ನಾಗಿರುತ್ತೆ. ಹಾಕು. ಇದಕ್ಕೆ ನೀರು ಹಾಕ್ತಾ ಇದೀವಿ. ಎಷ್ಟು ಹಾಕ್ಲಿ ಅಮ್ಮ? 2 ಕಪ್ ಹಾಕು. ಇದೊಂದು 2 ಕಪ್ ನೀರು ಹಾಕ್ತಾ ಇದೀನಿ. ಅದು ಬೇಯ್ಬೇಕಲ್ವಾ, ಕಾಳು ಮತ್ತೆ ಬೇಳೆ ಎರಡೂನು ಬೆಂದು ಅದು ಕಟ್ಟು ಬಿಡಬೇಕು. ಇನ್ನೊಂದು ಅರ್ಧ ಹಾಕು. ಸಾಕು. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ಯಾಕೆಂದ್ರೆ ಕಾಳಿಗೆ ಉಪ್ಪು ಬಿಡಬೇಕು. ಸೊ ಅದಕ್ಕೆ ಹೆಂಗಿದೆ ನೋಡಿ ಇದು. ಹಾಕ್ಲಾ ಉಪ್ಪು? ಹಾಕಿ. ಅವರು ನನಗೆ ಸ್ಕೂಲಲ್ಲೆಲ್ಲ ಬರಲ್ಲ ಹಾಕೋದಕ್ಕೆ. ಸೊ ಅದಕ್ಕೆ ನಾನು ಕೈಯಲ್ಲೇ ಹಾಕಿ, ನನಗೆ ಅಭ್ಯಾಸ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3-4 ವಿಜಿಲ್ ಬರ್ಸ್ಕೊಳ್ಳೋಣ. ಚೆನ್ನಾಗಿ ಬೇಯುತ್ತೆ. ಅಷ್ಟರೊಳಗಡೆ ಇದು ಕಟಿಂಗ್ ಮಾಡಿ ಇಟ್ಕೊಳ್ಳೋಣ. ಇದು ಎಷ್ಟು ನಿಮಿಷ ಬಿಡಬೇಕು? ಇದೊಂದು 4 ವಿಜಿಲ್ ಬರಬೇಕು. ಓಕೆ ಗೈಸ್, ಇದು 4 ವಿಜಿಲ್ ಬರೋ ಗಂಟ ವೇಟ್ ಮಾಡೋಣ. ಸೊ ಅಷ್ಟರಲ್ಲಿ ನಾವು ಇದು ಕಟಿಂಗ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ಇದು ಕಟ್ಟಿಂಗ್ ಆದ್ಮೇಲೆ 2 ಈರುಳ್ಳಿ ತಗೋಬೇಕು. 2 ಈರುಳ್ಳಿ ತಗೊಂಡು 1 ಈರುಳ್ಳಿ ಸುಡಬೇಕು, ಇನ್ನೊಂದು ಈರುಳ್ಳಿ ಕಟ್ ಮಾಡಬೇಕು. ಸೊ ಒಂದು ಕಟ್ ಮಾಡೋಣ, ಒಂದು ಸುಡೋಣ. ಬನ್ನಿ ಇಡು ಸುಡಕ್ಕೆ. ಸೊ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಸೌದೆ ಒಲೆಯಲ್ಲಿ ಸುಟ್ರೆ ಚೆನ್ನಾಗಿರುತ್ತೆ ಕೆಂಡದಲ್ಲಿ. ಬಟ್ ಬೆಂಗಳೂರಲ್ಲಿ ಕೆಂಡ ಅದೆಲ್ಲ ಸಿಕ್ಕಲ್ವಲ್ಲ ಒಲೆಗಳು. ಅದಕ್ಕೆ ಏನ್ ಮಾಡೋದು, ಸ್ಟವ್ ಮೇಲೆ ಸುಟ್ಕೊಳ್ಳೋದು, ಗ್ಯಾಸ್ ಮೇಲೇನೆ. ಇದು ಸುಟ್ಟಿ ಇನ್ನೊಂದು ಈರುಳ್ಳಿ ಕಟ್ ಮಾಡೋದು ಒಗ್ಗರಣೆಗೆ. ಅದು 2 ಸೀಟಿ ಆಯ್ತು. 2 ಅಲ್ಲ 4 ಆಯ್ತು. 4 ಆಯ್ತಾ? 4 ಬೇಯ್ಬೇಕಲ್ಲ. 4 ಆಯ್ತು. ಇನ್ನೊಂದು 2 ಎಕ್ಸ್ಟ್ರಾ ಆಗ್ಬೇಕು. ಇದು ನೋಡಿ ಈರುಳ್ಳಿ ಹೆಂಗಿದೆ ಬೆಂಕಿ. ಹಲಸಿನಕಾಯಿನ ಕಟ್ ಮಾಡಿ ಇಟ್ಟಿದ್ದೀವಿ ಒಂದ್ ಕಡೆ. ಇವಾಗ ಈರುಳ್ಳಿನ ಒಂಚೂರು ಫ್ರೈ ಮಾಡಿ. ಸಾಂಬಾರ್ ಪುಡಿ. ಇದು ಸಾಂಬಾರ್ ಪೌಡರ್, ಹೋಮ್ ಮೇಡ್ ಸಾಂಬಾರ್ ಪುಡಿ, ಮನೇಲೆ ಮಾಡಿರೋದು. ಹೋಮ್ ಮೇಡ್ ಸಾಂಬಾರ್ ಪೌಡರ್ನ ನಾವಿಲ್ಲಿ 2 ಸ್ಪೂನ್ ಹಾಕಿದ್ದೀವಿ. ಮನೇಲೆ ಮಾಡಿರೋದು ಹೋಮ್ ಮೇಡ್. ಇನ್ನೊಂದು 2 ಸೀಟಿ ಆಗಿದೆ. 6 ಸೀಟಿ ಇಟ್ಟಿದ್ದೀವಿ. ಸೊ 6 ಇಷ್ಟೇ ಪ್ರೊಸೀಜರು. ಇದಕ್ಕೆ ನಾವ್ ಏನೇನು ಹಾಕಿದೀವಿ ಅಂತ ನೀವು ಅವಾಗಲೇ ತೋರಿಸಿದ್ನಲ್ಲ, ಮತ್ತೆ ಓಪನ್ ಆಗಿ ಇನ್ನೊಂದ್ಸತಿ ಹೇಳ್ತೀನಿ. ಓಪನ್ ಮಾಡ್ತಾ ಇದೀವಿ. ಇವಾಗ ಕಾಳು ಬೆಂದಿದೆ, ಕಾಳು ಬೇಳೆ ಎಲ್ಲ ಬೆಂದಿದೆ. ಸ್ವಲ್ಪ ರುಬ್ಕೊಳ್ಳೋದಕ್ಕೆ ಸಾರು ಮಂದ ಬರುತ್ತೆ, ಅಂದರೆ ಸ್ವಲ್ಪ ದಪ್ಪ ಬರುತ್ತೆ. ಅದು ಸ್ವಲ್ಪ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಇದು ರುಬ್ಕೊಳ್ಳೋದಕ್ಕೆ
ಇದು ರುಬ್ಕೊಳಕ್ ಇಲ್ಲಿ ಹಾಕ್ತಾ ಇದೀವಿ, ಒಂಚೂರು ಹಾಕಿದೀವಿ. ಇದೋಗಿದೆ. ಇವಾಗ ಇದನ್ನ ಹಾಕ್ತಾ ಇದೀವಿ. ಇದು ಒಂದು ವಿಜಿಲ್. ಹಲಸಿನಕಾಯಿ ನನಗೆ ನಿನ್ನ ಹತ್ರ ಮಾತಾಡೋಣ, ನನಗೆ ಕನ್ಫ್ಯೂಸ್ ಆಗೋಗಿದೆ. ಹಲಸಿನಕಾಯಿ ಹಾಕ್ಬಿಟ್ಟು ಇವಾಗ ಬೇಯಿಸ್ತಾ ಇದೀವಿ. ಇನ್ನೊಂದು ಇದು ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ. ಒಂಚೂರು ಸೀಟಿ, ಒಂದ್ ಸೀಟಿ ಸಾಕು. ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದೀನಿ ಚಿಕ್ಕದಾಗಿ. ಇದು ಬಂದು ಒಗ್ಗರಣೆಗೆ ತುರಿದಿರೋ ತೆಂಗಿನಕಾಯಿನ ರುಬ್ಬಕ್ಕೆ ಇಟ್ಕೊಂಡಿರೋದು. ಇದು ಪಲ್ಯಕ್ಕೆ ಇದೆರಡು ಸೀಟಿ ಆಯ್ತು, ಆಫ್ ಮಾಡಿದೀವಿ. ತಣ್ಣಗಾಗಷ್ಟು ರುಬ್ಕೊಳ್ಳೋಣ. ಓಕೆ, ಸೊ ಫಸ್ಟು ಕೊಬ್ಬರಿ ಹಾಕೋತಾ ಇದೀವಿ. ತೆಂಗಿನಕಾಯಿ ತುರಿದಿರೋದು ಫ್ರೆಶ್. ಆಮೇಲೆ ಬೇಯಿಸ್ಕೊಂಡಿರೋ ಬೇಳೆ, ಅದು ಆಮೇಲೆ 2 ಟೊಮೊಟೊ, ಆಮೇಲೆ ಸಾಂಬಾರ್ ಪೌಡರ್. ಸಾಂಬಾರ್ ಪೌಡರು, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪನೇ. ನಮ್ಮ ಮನೇಲಿ ಹುಳಿ ಯಾರು ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ತೀನಿ. ಸಾಂಬಾರ್ ಪೌಡರು, ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಸುಟ್ಟಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು. ಚೆನ್ನಾಗಿ ರುಬ್ಬಲ್ಲ, ರೈಟ್. ಹಿಂಗರುತ್ತೆ, ಈ ಕಲರ್ ಬರುತ್ತೆ ಬಸ್ಸಾರು. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಫುಲ್ ಬೆಂದಿದೆ. ಇವಾಗೆಲ್ಲ ಇದನ್ನ ನೀರೆಲ್ಲ ಸೋಸ್ಬೇಕು. ಇವಾಗ ಸೋಸ್ಕೊಡ್ತಾ ಇದ್ದೀನಿ ಇದನ್ನ. ತೂತ್ ಬೇಷನಲ್ಲಿ ಸೋಸ್ಕೊಂತೀನಿ. ಇದು ನೀರು ಹಿಂಗಿರುತ್ತೆ, ಸೋಸಿರೋ ನೀರು. ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಒಂದೊಂದು ಕರ್ಬೇವಿನ ಸೊಪ್ಪು, ಜಜ್ಜಿರೋದು ಬೆಳ್ಳುಳ್ಳಿ, ಕಟ್ ಮಾಡಿರೋದು ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಬೇಡ. ಓಕೆ, ಸೊ ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕೋಣ, ಆಮೇಲೆ ಬೆಳ್ಳುಳ್ಳಿ, ಅಷ್ಟೇ. ಈರುಳ್ಳಿ ಆಮೇಲೆ ಹಾಕೋಣ. ಬೇಡ, ಈರುಳ್ಳಿ ಅದಕ್ಕಲ್ಲ, ಪಲ್ಯಕ್ಕೆ. ನಾನು ಏನೋ ಹೇಳ್ತಿದ್ದೆ, ಮತ್ತೆ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ. ಅದು ಬೇಡ, ಇದು ಬೇಡ. ನಾನೇನಿಕೋ ಮಾಡಕ್ ಹೋಗಿ ಬಸ್ಸಾರು ಕಷ್ಟ ನೋಡಿ. ಸ್ಮೆಲ್, ಒಗ್ಗರಣೆ ಸ್ಮೆಲ್ ಮಾತ್ರ ಬರ್ತಾ ಇದೆ. ಮಸಾಲಾನ ಆ ನೀರು, ಸೋಸಿರೋ ನೀರು ಹಾಕ್ಬಿಟ್ಟು ರುಬ್ಬಿದ್ವಲ್ಲ, ಅದನ್ನ ಮಿಕ್ಸ್ ಮಾಡಿ ಸೋಸಿರೋ ನೀರು 2 ಸೇರಿ ಹಾಕ್ತಾ ಇದ್ವಿ. ನಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಸಾಂಬಾರು ಅಂತಂದ್ರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋದು, ಹೆಚ್ಚಿಸ್ಕೊಬಹುದು. ನಾವ್ ಇದೊಂದು 4 ಜನಕ್ಕೆ 5 ಜನಕ್ಕೆ ಆಗೋಷ್ಟು, ಒಂದು 5 ಜನಕ್ಕೆ ಆಗೋಷ್ಟು. ಏನ್ ಗೊತ್ತಾ ಫ್ರೆಂಡ್ಸ್, ಇದಕ್ಕೆ ಇವತ್ತಿನ ಬಸ್ಸಾರು ನಾಳೆ ಇಟ್ಕೊಂಡು ತಿನ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಅದು ಬಿರಿಯಾನಿ ತರ. ಬಿರಿಯಾನಿ ಕುದಿಲಿ ಇವಾಗ. ಕುದಿಬೇಕು. ಉಪ್ಪು ಹಾಕಿಲ್ಲ, ಒಂಚೂರು ಸ್ವಲ್ಪ ಉಪ್ಪು ಹಾಕ್ತೀನಿ. ಅವಾಗಲೇ ಕಾಳಿಗೆಲ್ಲ ಹಾಕಿದ್ದೀನಿ. ಸೊ ಇವಾಗ ಒಂಚೂರು ಇದಕ್ಕೆ ಹಾಕ್ತೀನಿ, ಯಾಕಂದ್ರೆ ಕೆಲವ್ರಿಗೆ ಉಪ್ಪು ಜಾಸ್ತಿ ಬೇಕು. ನೀವು ನೋಡ್ಕೊಳ್ಳಿ, ಇದಕ್ಕೆ 1 ಸ್ಪೂನ್ 2 ಸ್ಪೂನ್ ನೋಡ್ಕೊಂಡು ಉಪ್ಪು ಹಾಕಿ. ಒಗ್ಗರಣೆ ಹಾಕೋಣ. ಒಂಚೂರು ಎಣ್ಣೆ, ಒಂದು 2-3 ಸ್ಪೂನ್ ಎಣ್ಣೆ. ನಾನು ಅಂದಾಜಲ್ಲ ನಾವು ಮತ್ತೆ ಹೆಂಗೆ ನಾರ್ಮಲ್ ಅಡುಗೆ ಮಾಡೋ ತರ ಮಾಡ್ತಾರೆ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಬೆಂದಿರೋದನ್ನ ಹೆಂಗಿದೆ. ಅವಾಗ್ಲೇ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ, ನಾನ್ ಕಟ್ ಮಾಡಿದ್ದು. ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ತುರಿದಿರೋದು ಕೊತ್ತಂಬರಿ, ಸಾಸಿವೆನಾ ಹಾಕಿ ಬಿಸಿ ಆಗಿದೆ. ಒಂಚೂರು ಸಾಸಿವೆ, ಈರುಳ್ಳಿ ಹಾಕು. ಸೊ ಗೈಸ್, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ, ಗಮ್ ಅಂತ ಬರ್ತಾ ಇದೆ ಸ್ಮೆಲ್ಲು. ನಿಮಗೆ ಬಂತಾ? ಇವಾಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂಚೂರು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ. ನಾವು 1 2 to 3 ಹಸಿಮೆಣಸಿನ್ಕಾಯಿ ಬೇಡ ಅಂತಂದ್ರೆ 1 ಮೆಣಸಿನ್ಕಾಯಿ ಹಾಕೊಬಹುದು. ಬಟ್ ಇದೊಂಥರ ಟೇಸ್ಟ್ ಇರುತ್ತೆ ಹಸಿಮೆಣಸಿನ್ಕಾಯಿ. ಆಪ್ಷನಲ್, ನಿಮ್ ಇಷ್ಟ. ನಿಮಗೆ ಯಾವ ಮೆಣಸಿನ್ಕಾಯಿ ಇಷ್ಟ ಅದನ್ನ ಹಾಕೊಳ್ಳಿ. ಇವಾಗ ಇದನ್ನ ಹಾಕ್ತಾ ಇದ್ದಾರೆ, ಹಾಕ್ಬಿಟ್ಟು ತಿರುಗಬೇಕು ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಇದು ತೆಂಗಿನಕಾಯಿನೂ ಕೊತ್ತಂಬರಿ ಸೊಪ್ಪಿತ್ತಲ್ವಾ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡೋಣ. ಕೊತ್ತಂಬರಿ ಮತ್ತೆ ತೆಂಗಿನಕಾಯಿ ತುರಿ. ಇದಕ್ಕೆ ಹೇಳಿದ್ನಲ್ವ ನಾನು ಅವಾಗಲೇ, ಹುಚ್ಚೆಳ್ಳು ಸಿಕ್ಕಿದೆ ತುಂಬಾ ಚೆನ್ನಾಗಿರೋದು. ಬಟ್ ನಮ್ಮ ಏರಿಯಾದಲ್ಲಿ ಸಿಕ್ಕಲ್ಲ ಫ್ರೆಂಡ್ಸ್, ಅದು ಹುಡ್ಕೊಂಡು ಹೋಗ್ಬೇಕು. ಅಚಾನಕ್ಕಾಗಿ ಮಾಡಿದ್ವಿ ನಾವು. ಇಟ್ ವಾಸ್ ಎ ಸಡನ್ ವ್ಲಾಗ್, ನಾಟ್ ಪ್ಲಾನ್ಡ್. ಹೌದು, ಅನ್ಪ್ಲಾನ್ಡ್ ವ್ಲಾಗ್.
ಈ ಸಾಂಬಾರು ಬಸ್ಸಾರು ಆಗಿದೆ. ಇವಾಗ ಇದನ್ನ ಚೆನ್ನಾಗಿ ಕುದಿತಿದೆ. ಹಸಿಗೆ ರೈಸ್ ಹಾಕೊಂಡು ತಿನ್ನೋಣ ಅಂದ್ಬಿಟ್ಟು ಅದೇ ಒಂಚೂರು ಇದೆಲ್ಲ ಒಂಚೂರು ರೈಸ್ ಸಾಕು ಸಾಕು ಸಾಕಾ? ನೋಡಿ ಗೈಸ್ ಬಸ್ಸಾರು ಇದು ಇನ್ನು ನಾಳೆ ತಿನ್ಬೇಕು. ತುಂಬಾ ಚೆನ್ನಾಗಿರುತ್ತಾ, ಮೀನು ಸಾರು ಇದ್ದಂಗಿರುತ್ತೆ. ಮನೆ ಸಾಂಬಾರ್ ಪುಡಿ ಎಲ್ಲ ರಿವ್ಯೂ ಟೈಮ್. ಸೊ ಟೇಸ್ಟ್ ಮಾಡೋಣ. ಮುದ್ದೆ ಮಾಡೋಣ ಅನ್ಕೊಂಡ್ವಿ, ಟೈಮ್ ಆಗಲಿಲ್ಲ, ಹೊಟ್ಟೆ ಹಶ್ವಾಗ್ತಾ ಇದೆ. ಸೊ ಅದಕ್ಕೆ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ನೀವು ನೋಡಿ ಒಂದ್ಸಲ. ನಾನಂತೂ ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಇದು. ಬೇರೆ ಬಸ್ಸಾರೆಲ್ಲ ತಿಂದಿದ್ದೀನಲ್ಲ, ಸೊಪ್ಪು ತಿಂದಿದ್ದಾಳೆ, ಆಮೇಲೆ ಕಾಳು, ಹೆಸರು ಕಾಳು ಅದೆಲ್ಲ ತಿಂದಿದ್ದಾಳೆ. ಬಟ್ ಇದು ತಿಂದಿಲ್ಲ. ಟೇಸ್ಟ್ ಮಾಡೋಣ. ಸೂಪರ್. ಚೂರು ಉಪ್ಪು ಕಮ್ಮಿ, ನನ್ನ ಬಾಯಿ ಕಡೆ ಸರ್. ಚೆನ್ನಾಗಿದೆ. ಹೆಂಗಿದೆ? ಸಗದಾಗಿದೆ. ಹಲಸಿನಕಾಯಿ ಬಸ್ಸಾರು, ಹಲಸಿನಕಾಯಿ ತರಾನೇ ಎಲ್ಲ. ಚಿಕನ್ ಪೀಸ್ ಇದ್ದಂಗಿದೆ. ಏನೋ ಪಲ್ಯ ತರ ಇದೆ, ಬಟ್ ಚಿಕನ್ ಪೀಸ್ ತರಾನೇ. ಇದರಲ್ಲಿ ಕಬಾಬ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ನೆಕ್ಸ್ಟ್ ಏನದು ಹಲಸಿನಕಾಯಿ ಹಲಸಿನಕಾಯಿ ಕಬಾಬ್ ಬೇಕು ಅಂದ್ರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಅದನ್ನ ಮಾಡ್ತೀವಿ. ನನ್ಗೆ ವೆಜಿಟೇರಿಯನ್ಸ್ಗೆ ಒಳ್ಳೆ ಡಿಶ್ ಮಾಡಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಈ ಫುಡ್ ತಿನ್ನಕ್ಕೆ. ತುಂಬಾ ದಿವಸ ಆಯ್ತು, ನಾನು ಅಂದ್ರೆ ತಿಂದೇ ಇರ್ಲಿಲ್ಲ. ಬೇರೆ ಬೇರೆ ತರ ಬಸ್ಸಾರ್ಗಳು ತಿಂದಿದ್ದೆ, ಈ ತರ ಬಸ್ಸಾರ್ ನಾನು ತಿಂದೇ ಇರ್ಲಿಲ್ಲ. ಟೇಸ್ಟಿ ಆಗಿದೆ. ಸೊ ಹೊಟ್ಟೆ ಹಸಿ ತುಂಬಾ ಚೆನ್ನಾಗಿ ತಿನ್ಬೇಕು ಅನ್ಸ್ತಾ ಇದೆ. ಬಾಯ್ ಬಾಯ್ ಬಾಯ್.